ಎಫ್ಐಆರ್ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ಬಿತ್ತು. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಕೇಂದ್ರ ಹಣಕಾಸು ಸಚಿವರ ಮೇಲೆ ಎಫ್ಐಆರ್ ಬಿತ್ತು. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಬೇಲ್ ಮೇಲೆ ಇದ್ದಾರೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಅಲ್ಲಿಗೆ ಜನರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಎಲ್ಲರ ಮೇಲೆ ಎಫ್ಐಆರ್ ಆಗಿದೆಯಲ್ಲ, ಅಂದ್ರೆ ಎಲ್ಲರೂ ಒಂದೇ ಅಲ್ವಾ? ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದಾರ. ಒಬ್ಬ ಜನಪ್ರತಿನಿಧಿಗಳು ಅಂತಂದ್ರೆ ಅವರು ಜನಸೇವಕರು ರೀ. ಸಮಾಜ ಸೇವೆ, ಜನಸೇವಕರು ಅಂತಂದ್ರೆ ಅವರು ಕೊಡುವಂತಹ ಭತ್ಯೆ ಹಣದಲ್ಲಿ ಜೀವನ ಮಾಡಬೇಕು. ಜನ ಕೊಡುವಂತಹ ತೆರಿಗೆ ಹಣದಲ್ಲಿ ಕೊಡುವಂತಹ ಒಬ್ಬ ಶಾಸಕನಾದ್ರೆ, ಒಬ್ಬ ಸಚಿವನಾದ್ರೆ, ಒಬ್ಬ ಮುಖ್ಯಮಂತ್ರಿ ಆದ್ರೆ, ಒಬ್ಬ ಪ್ರಧಾನಮಂತ್ರಿ ಆದ್ರೆ, ಒಬ್ಬ ಹಣಕಾಸು ಸಚಿವರಾದ್ರೆ, ಒಬ್ಬ ಕೇಂದ್ರ ಸಚಿವರಾದ್ರೆ ಅವರಿಗೆ ಜನ ಕೊಡುವಂತಹ ತೆರಿಗೆ ಹಣದ ಸಂಬಳದಲ್ಲಿ ಜೀವನ ಮಾಡಬೇಕು. ಅವರು ಸಾವಿರಾರು ಕೋಟಿ, ನೂರಾರು ಕೋಟಿ, 10 ಕೋಟಿ ಎಲ್ಲಿಂದ ಬರುತ್ತ್ರಿ ಅವರಿಗೆ? ವ್ಯಾಪಾರ ಮಾಡ್ತೀನಿ, ಸಣ್ಣದಾಗಿ ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ವರ್ಷಕ್ಕೆ 50ರಿಂದ 1,000 1 ಲಕ್ಷ ರೂಪಾಯಿ ಲಾಭ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಒಬ್ಬ ಉದ್ಯಮಿಗೆ ಸಾವಿರಾರು ಪ್ರಾಬ್ಲಮ್ಸ್ ಇರ್ತವೆ. ಇವರು ರಾಜಕಾರಣಿಗಳಾಗಿದ್ದ ತಕ್ಷಣ ಸಾವಿರಾರು ಕೋಟಿ ಎಲ್ಲಿಂದ ಬರುತ್ತ್ರಿ? ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ. ಚುನಾವಣಾ ಬಾಂಡ್ಗಳ ಬಗ್ಗೆ ಏನು ಆ ಟೈಮಲ್ಲಿ, ಎಲೆಕ್ಷನ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಚುನಾವಣಾ ಬಾಂಡ್ಗಳಲ್ಲಿ ಅಕ್ರಮವಾಗಿ ಚುನಾವಣಾ ಬಾಂಡ್ಗಳನ್ನ ಸಂಗ್ರಹಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ, ಇಡಿ ಕಡೆಯಿಂದ ಎದುರಿಸ್ತಾ ಇದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಆ TV5 ಅವರು ಬಿಟ್ರೆ ಇನ್ಯಾವ ಚಾನೆಲ್ನವರು ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ನಿಮ್ಮ ಅಕ್ಷರ ಮೀಡಿಯಾವು ಸಹ ಅದ್ರ ಬಗ್ಗೆ ಮಾತಾಡಿತ್ತು. ಇವತ್ತು ಬೆಂಗಳೂರಿನಲ್ಲಿ ಎಫ್ಐಆರ್ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಇಡಿ ಮೇಲೆ ರಾಜ್ಯಾಧ್ಯಕ್ಷರು, ಮಾಜಿ ರಾಜ್ಯಾಧ್ಯಕ್ಷರು, ಹಾಲಿ ರಾಜ್ಯಾಧ್ಯಕ್ಷರು ಎಲ್ಲರ ಮೇಲೆ ಎಫ್ಐಆರ್ ಆಗಿದೆ. 8,000 ಕೋಟಿ ರೂಪಾಯಿ ಚುನಾವಣಾ ಬಾಂಡ್ಗಳ ಬಗ್ಗೆ ಎಫ್ಐಆರ್ ಆಗಿದೆ. ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ಆಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ನೀವು ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನ ಹತ್ರ ಇಷ್ಟೊಂದು ದಾಖಲೆ ಇದೆ, ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಎಲ್ಲಾ ಸಚಿವರು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಅಯ್ಯೋ, ಬಿಡುಗಡೆ ಮಾಡಪ್ಪ. ನಿಮ್ಮ ಹತ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡಬೇಕಲ್ಲ. ಹಾಗಾದ್ರೆ ಯಾರನ್ನ ಕಾಪಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ವಿಷಯ ಗೊತ್ತಿದ್ದು ಬಚ್ಚಿಟ್ಟಿದ್ದೀರಿ ಅಂತಂದ್ರೆ ಯಾರನ್ನ ಕಾಪಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಜನರಿಗೆ ಮೋಸ ಮಾಡ್ತಾ ಇಲ್ವಾ ನೀವು? ರಾಜಕಾರಣಿಗಳು ಜನರಿಗೆ ಮೋಸ ಮಾಡ್ತಾ ಇಲ್ವಾ? ದಾಖಲೆ ಇದೆ ಅಂತಂದ್ರೆ ಬಿಡಿ, ಅವನು ಯಾರು ಭ್ರಷ್ಟಾಚಾರ ಮಾಡಿದಾನೆ ಹೊರಗಡೆ ಬರ್ಲಿ. ಇವತ್ತು ನಾಗೇಂದ್ರ ಇಡಿ ಕೇಸ್ ಒಳಗಡೆ ಇಲ್ವಾ? ಮುನಿರತ್ನ ಒಳಗಡೆ ಇಲ್ವಾ? ಹೊರಗಡೆ ಬರ್ಲಿ, ಎಲ್ಲ ಹೊರಗಡೆ ಬರ್ಲಿ. ಯಾತಕ್ಕೋಸ್ಕರಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಎಫ್ಐಆರ್ ಆಗಿದೆ, ಎಫ್ಐಆರ್ ಆಗಿದೆ, ಎಫ್ಐಆರ್ ಆಗಿದೆ. ಏನಕ್ಕೋಸ್ಕರ ಎಫ್ಐಆರ್ ಮಾಡಿದ್ದಾರೆ? ಅಲ್ಲಿ ಏನೋ ಒಂದು ತಪ್ಪಾಗಿದೆ, ಎಫ್ಐಆರ್ ಆಗಿದೆ ಅಂತಾನೆ ಮಾಡಿರೋದು. ತನಿಖೆಗೆ ಸಹಕಾರ ಕೊಡಿ, ತನಿಖೆಯಲ್ಲಿ ಕ್ಲೀನ್ ಶೀಟ್. ಇವತ್ತಿನವರೆಗೂ ನಾವು ನೋಡ್ತಾ ಇದ್ದಂಗೆ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಎಂತೆಂಥ ಭ್ರಷ್ಟಾಚಾರಗಳು, ಎಂತೆಂಥ ಅವ್ಯವಹಾರಗಳು ಬಂದ್ರು ಕ್ಲೀನ್ ಶೀಟ್ ತಗೊಂಡು ಹೊರಗಡೆ ಬಂದಿರೋದನ್ನ ನಾವು ನೋಡಿದ್ದೀವಿ. ಯಡಿಯೂರಪ್ಪನವರಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ. ಒಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಅಂತ ಅಂದಾಗ ಕೇಸ್ ಇದೆ. ಇವತ್ತವರೆಗೂ ಆ ಕೋರ್ಟ್ ನಲ್ಲಿ ಬೇಲ್ ತಗೊಂಡಿದ್ದಾರೆ. ಯಾರಿಗೂ ಶಿಕ್ಷೆ ಆಗಿಲ್ಲ. ಯಾವ ರಾಜಕಾರಣಿಗಳಿಗೂ ಶಿಕ್ಷೆ ಆಗೋದಿಲ್ಲ. ಯಾಕಂದ್ರೆ ಜನರ ಬೆಂಬಲ ಆಗಿದೆ. ನಮ್ಮ ವ್ಯವಸ್ಥೆ ಆ ರೀತಿ ಇದೆ. ನಾವು ಮಾತನಾಡಬೇಕಾದಂತಹ ಪ್ರಜೆಗಳು ಬಾಯಿ ಮುಚ್ಚಿ ಬಾಯಿಗೆ ಬೀಗ ಹಾಕೊಂಡು ಅವರು ಕೊಡುವಂತಹ ಓಟಿಗೆ 500 ರೂಪಾಯಿ, 1000 ರೂಪಾಯಿಗೆ ಕೈ ಒಡ್ಕೊಂಡು ಯಾವತ್ತವರೆಗೂ ನಾವು ಎತ್ತೀವೋ ಅವತ್ತಿನವರೆಗೂ ನಿಮಗೆ 5 ಪೈಸಾ ಬೆಲೆ ಇಲ್ಲ. ಯಾವತ್ತು ಮಾಧ್ಯಮಗಳು, ರಾಜಕಾರಣಿಗಳು ಕೊಡುವಂತ ಆ ಭಿಕ್ಷೆಯ ದುಡ್ಡಿಗೆ ಕೈ ಒಡ್ಡಿ ಆ ಭಿಕ್ಷೆಯನ್ನ ತಿಂತೀರಲ್ಲ, ಈ ರಾಜಕಾರಣಿಗಳು ಕಾರ್ಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆನಲ್ಲಿ ಅವರು ಲಂಚ ತಗೊಂಡು ಆ ಲಂಚದ ಭಾಗವನ್ನ ನಿಮ್ಗೂ ತಿನ್ನಿಸ್ತಾರಲ್ಲ, ನೀವು ಸಹ ಭ್ರಷ್ಟಾಚಾರಿಗಳೇ. ಮಾಧ್ಯಮದವರೇ, ನೀವು ಸಹ ಭ್ರಷ್ಟಾಚಾರದ ಹಣದಲ್ಲಿ ನೀವು ಪಾಲುದಾರರೇ. ನೀವು ನಿಜವಾಗ್ಲೂ ಕರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ರೆ ಇವತ್ತು ಭಾರತ ದೇಶ ಭ್ರಷ್ಟಾಚಾರ ಮುಕ್ತ ದೇಶ ಆಗ್ತಿರ್ತಿತ್ತು. ನಿಮ್ಗದು ಬೇಕಾಗಿಲ್ಲ. ಯಾಕಂದ್ರೆ ನೀವು ಜೀವನ ಮಾಡಬೇಕು. ಒಬ್ಬ ಕೂಲಿ ಕೆಲಸ ಮಾಡೋನು
ಪ್ರಾಮಾಣಿಕವಾಗಿ ದುಡಿದು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ನೀವು ಪತ್ರಕರ್ತರಿಗೆ ಏನಾಗಿದೆ ರೀ? ಸುಳ್ಳುಗಳನ್ನ ಹೇಳುವಂಥದ್ದು. ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಪತ್ರಕರ್ತರು ಯೂಟ್ಯೂಬ್ಗಳನ್ನ ಮಾಡ್ಕೊಂಡಿದ್ದಾರೆ. ಬರೀ ಸುಳ್ಳುಗಳನ್ನ ಹೇಳುವಂಥದ್ದು, ಬರೀ ಸುಳ್ಳುಗಳನ್ನ ಹೆಡ್ಲೈನ್ ಕೊಡುವಂಥದ್ದು, ಒಳಗಡೆ ಏನು ಇಲ್ಲದೆ ಇರುವಂಥದ್ದು. ವ್ಯೂಸ್ಗೋಸ್ಕರವಾಗಿ, ಹಣಕ್ಕೋಸ್ಕರವಾಗಿ ಅವರೂ ಸಹ ಆ ಯೂಟ್ಯೂಬ್ ನಲ್ಲಿ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಂದಷ್ಟು ಜನ ಪತ್ರಕರ್ತರು ಇವತ್ತು ಯೂಟ್ಯೂಬ್ ಚಾನೆಲ್ ಮಾಡ್ತಿರಲ್ಲ. ಅಲ್ಲಾದ್ರೂ ಸ್ವತಂತ್ರ ಇಲ್ಲ. ಇಲ್ಲೇ ನಿಮ್ಗೆ ಸ್ವತಂತ್ರ ಇಲ್ವಾ? ಪ್ರಾಮಾಣಿಕವಾಗಿ ಮಾತಾಡ್ಬೇಕಲ್ಲ, ಬರೀ ಸುಳ್ಳುಗಳನ್ನ ಹೇಳ್ತಾ ಇದಿರಲ್ಲ. ಅಂದ್ರೆ ಆ ಚಾನೆಲ್ ನಲ್ಲಿ ಇದ್ದಂತಹ ಆ ಅಂಟು ರೋಗ ನಿಮ್ಗೂ ಹೋಗಿಲ್ಲ ಅಂತ. ನಿಜಕ್ಕೂ ಈ ನಡವಳಿಕೆಗಳನ್ನ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ರಾಜಕಾರಣಿಗಳನ್ನ ಕಾಪಾಡೋದಕ್ಕೆ ಒಂದಷ್ಟು ಜನ, ಈ ನೌಕರರು, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ಯಾರಾದ್ರೂ ಸರ್ಕಾರಿ ನೌಕರರು ಅಧಿಕಾರಿಗಳು ಲಂಚ ಕೇಳಿದ್ರೆ ನನ್ಗೆ ಪತ್ರ ಬರೆಯಿರಿ ಅಂತ. ಅರೆ, ಇಡೀ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್, ಸರ್ಕಾರಿ ಇಲಾಖೆಗಳು ಎಲ್ಲರ ಮೇಲೂ ಪತ್ರ ಬರೀಬೇಕಾಗುತ್ತೆ. ಎಲ್ಲರ ಮೇಲೆ ಪತ್ರ ಬರೀಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ಅಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಈ ದೇಶ, ಈ ರಾಜ್ಯ. ಜನರ ತೆರಿಗೆ ಹಣದಿಂದ ಸಂಬಳ ತಗೊಳ್ಕೊಳ್ಳುವಂತಹ ಇವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? 7ನೇ ವೇತನ ಬೇಕು ಅಂತಾರೆ. ನಮಗೆ OPC, NPC ಏನನ್ನ ಹೇಳ್ತಾರೆ ಎಲ್ಲ ಬೇಕು ಅಂತಾರೆ. ಭತ್ಯೆಗಳು ಬೇಕು ಅಂತಾರೆ, ಎಲ್ಲವೂ ಬೇಕು ಅಂತಾರೆ. ತಗೋತಾ ಇರುವಂತ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು? ಖಂಡಿತ ಇಲ್ಲ. ರಾಜಕಾರಣಿಗಳು, ನೀವುಗಳು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ? ನಿಜಕ್ಕೂ ಅಸಹ್ಯ ಆಗುತ್ತೆ ನಮಗೆ. ಇದಕ್ಕೋಸ್ಕರ ಸ್ವತಂತ್ರ ಭಾರತ ಸ್ವತಂತ್ರ ಆಗ್ಬೇಕಾಗಿತ್ತ ಅಂತ. ಅವ್ರ ಮೇಲೆ FIR ಆಯ್ತು, ಇವ್ರ ಮೇಲೆ ಕೇಳ್ ಖತಮ್. ಯಾರ ಮೇಲೆ ಇಲ್ಲ, ಎಲ್ಲ ಸ್ಟಾಪ್, ಮುಗೀತು, ಎಲ್ಲ ಮುಗೀತು. ಇನ್ಯಾರು ಪ್ರಚಾರ ಮಾಡಲ್ಲ, ರಾಜೀನಾಮೆ ಕೊಡುವಂತ ಯಾರ್ಯಾರು ಕೇಳೋದಿಲ್ಲ. ಇದು ನಮ್ಮ ದೇಶದ ಇವತ್ತಿನ ರಾಜಕೀಯ ಪರಿಸ್ಥಿತಿ. ಈ ದೇಶದಲ್ಲಿ ಈ ದೇಶದ ಪ್ರಜೆಗಳು ಜೀವ ಕಳ್ಕೊಂಡು ಏನ್ ಜೀವನ ಮಾಡ್ತಾ ಇದ್ದೀರಲ್ಲ, ನೀವು ಜೀವಂತ ಶವಗಳಾಗಿ. ನಿಮಗೆ ಜೀವ ಬಂದು, ಧ್ವನಿ ಬಂದು ಯಾವತ್ತು ನೀವು ಪ್ರಶ್ನೆ ಕೇಳಲ್ವೋ, ಯಾವತ್ತು ನೀವು ಹೊರಗಡೆ ಬಂದು ಇಲ್ಲಿ ಅನ್ಯಾಯ, ನೀವು ಜನಪ್ರತಿನಿಧಿಗಳು, ಜನಸೇವಕರು, ನೀವು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ನೌಕರರು ಮತ್ತು ಅಧಿಕಾರಿಗಳು, ನಮ್ಮ ಸೇವಕರು, ನೀವು ಯಾವತ್ತು ನೀವು ಪ್ರಶ್ನೆ ಕೇಳ್ತೀರೋ ಅವತ್ತು ನಿಮ್ಮ ಶಕ್ತಿ ಅವ್ರಿಗೆ ಗೊತ್ತಾಗುತ್ತೆ, ಅವತ್ತು ಎಲ್ಲವೂ ಬಂದಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಈ ಡ್ರಾಮಾ ಮಾಡುವಂತಹ ರಾಜಕಾರಣಿಗಳನ್ನ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಎಲ್ಲಾ ರಾಜಕಾರಣಿಗಳು ಒಂದೇ, ಎಲ್ಲ ಒಂದೇ. ಒಂದು ಕಡೆ ಧರ್ಮ ಬಳಸ್ಕೊಳ್ತಾರೆ, ಒಂದು ಕಡೆ ಜಾತಿ ಬಳಸ್ಕೊಳ್ತಾರೆ, ಒಂದು ಕಡೆ ಅಧಿಕಾರ ಬಳಸ್ಕೊಳ್ತಾರೆ, ಒಂದು ಕಡೆ ಜನರನ್ನ ಬಳಸ್ಕೊಳ್ತಾರೆ, ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಇವರ ನಾಟಕಗಳನ್ನ ಎತ್ತಿಡಿಬೇಕಾದಂತಹ ಮಾಧ್ಯಮಗಳು ಇವತ್ತು ಕಲುಷಿತಗೊಂಡಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.